ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವಾಗ ಎದ್ದು ಬರ್ತಾ ಇದ್ದೀನಿ ನೋಡಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡು ಅಲಾರಾಮ್ ಇಟ್ಟು ಮಲ್ಕೊಂಡಳು. ಆರಾಮಾಗಿ 7 ಗಂಟೆಗೆ ಎದ್ದು ಬರ್ತಾ ಇದ್ದೀನಿ. ಇವಾಗ 7:15 ಬೇರೆ ಯೋಗ ಕ್ಲಾಸ್ ಇದೆ. ಅದನ್ನು ಮುಗಿಸ್ಕೊಂಡ ಮೇಲೇ ನಂದು ಬಾಕಿ ಕೆಲಸಗಳೆಲ್ಲ ಆಗೋದು. 7:15 ಆಗೋಗಿದೆ ಟೈಮು. ಹೋಗಿ ಫಸ್ಟ್ ಫ್ರೆಶನ್ ಅಪ್ ಆಗಿ ಯೋಗಗೆ ರೆಡಿ ಆಗ್ತೀನಿ. ಜಸ್ಟ್ ಇನ್ನು 10 ಮಿನಿಟ್ಸ್ ಇದೆ ನನ್ನ ಹತ್ರ. 5 ಮಿನಿಟ್ಸ್ ಅರ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವರು. ಸೊ ಅದಕ್ಕಿಂತ ಮೊದಲು ನಾನು ಎದ್ದ ತಕ್ಷಣ ಮಾಡೋದು ಆಯಿಲ್ ಪುಲ್ಲಿಂಗು. ಅದನ್ನ ಮಾಡ್ಬೋದು. ಗುಡ್ ಮಾರ್ನಿಂಗ್. ಲೇಟ್ ಆಗೋಯ್ತು. ರಾತ್ರಿ ನಿನ್ನ ಫೋನಿಂದಾಗ ನಿದ್ದೆ ಬಂದಿಲ್ಲ ನನಗೆ. ಅದು ಯಾರು ಅಷ್ಟು ಮೆಸೇಜು ಠೊಯ್ 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 ಅಂತ. ಚೆನ್ನಾಗಿ ನಿದ್ದೆ ಬಂದಿತ್ತು. ಅದು ಯಾವಾಗ ಠೊಯ್ ಠೊಯ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು, ಎಚ್ಚರಾಗಿ ಮಲ್ಕೊಂಡಿದ್ದಾಯಿತು. ಸೊ ಅದಕ್ಕೆ ಇವತ್ತು 6 ಗಂಟೆಯಿಂದ 7 ಗಂಟೆಗೆ ಶಿಫ್ಟ್ ಆಯಿತು ಎದ್ದೇಳೋದು. ಓಕೆ, ತಲೆಗೆ ನನಗೂ ಎಣ್ಣೆ ಹಚ್ಕೊಂಡು ಮನಗೂ ಹಚ್ಚೋಣ ಅಂತ ಎಣ್ಣೆ ಬಿಸಿ ಮಾಡ್ಕೊಂಡು ಬಂದೆ. ಆದರೆ ವರ್ಷಕ್ಕೊಂದು ಹಬ್ಬದ ದಿನ ಬಿಸಿಲೇ ಬಂದಿಲ್ಲ. 9:30 ಆದ್ರೂ. ಏನು ಮನು, ಬಿಸಿಲು ಬಂದಿಲ್ಲ. ಈ ಡೈಲಾಗ್ ನನಗೆ ಬೆಳಗ್ಗೆಯಿಂದ ನೆನಪಾಗ್ತಾ ಇದೆ. ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಜಾಸ್ತಿ ಡೈಲಾಗ್ ಹೇಳೋರು. ಮನು, ಏನಾದರೂ ನಾವು ಸಣ್ಣ ಮಕ್ಕಳಲ್ಲಿ ಯೂಶ್ವಲಿ ಹಠ ಎಲ್ಲ ಮಾಡ್ತೀವಲ್ಲ, ಹಬ್ಬದ ದಿನ ಏನಾದರೂ ಹಠ ಮಾಡ್ತಾ ಇದ್ರೆ ಏನಾದ್ರು ಮಾಡ್ತಾರೆ, ವರ್ಷಕ್ಕೊಂದು ಹಬ್ಬದ ದಿನ ಏನು ಹಠ ಮಾಡ್ತೀಯ ಬಾ, ನಗ್ತಾ ಇರೋದು. ಒಂದ್ ಹಬ್ಬ ಅನ್ಕೊಂಡು ತಿಂಗಳಿಗೆ 2 ಹಬ್ಬ ಮಾಡೋದು. ಇದನ್ನ ನಮ್ಮ ಅಜ್ಜಿಗೆ ಹೇಳೋ, ವರ್ಷಕ್ಕೊಂದ್ ಹಬ್ಬ ಅನ್ಕೊಂಡು ತಿಂಗಳಿಗೆ 2-3 ಹಬ್ಬ ಮಾಡ್ತಾ ಇರ್ತೀರಾ ಅಂತ. ಅದು ನೆನಪಾಗ್ತಾ ಇತ್ತು. ಎನಿವೇಸ್, ನಿಂಗೆ ಬೇಕಾ ಬೇಡವಾ ಎಣ್ಣೆ? ಬಿಸಿಲು ಬಂದ್ಮೇಲೆ ಹಚ್ಕೋ. ನಾನು ಹೋಗ್ತೀನಿ, ಎಣ್ಣೆ ಹಚ್ಕೊಂಡು ಮನೆ ಕೆಲಸಗಳು ಮಾಡ್ಕೊಂತೀನಿ. ಮನೆ ಕೆಲಸ ಎಲ್ಲ ಒಂದು ರೌಂಡ್ ಮುಗೀತು. ಹೊಟ್ಟೆ ಆಗ್ಬಿಡ್ತು. ಅದಕ್ಕೆ ಯೂಶ್ವಲಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು. ಇವತ್ತಿಂದ ಡಿಸೈಡ್ ಮಾಡಿದ್ದೀನಿ ಅದನ್ನು ರುಬ್ಕೊಂಡು ಕುಡಿಯೋದಕ್ಕಿಂತ ಹಂಗೆ ತಿನ್ನೋಣ. ಇಲ್ಲ ಮನು, ಅದರಲ್ಲಿ ಹಂಗೆ ತಿನ್ನಕ್ಕಾಗ್ತದೆ. ನಂಗೆ ಹೇಳಕ್ ಬಿಡ್ತೀಯಾ? ಹಂಗೆ ತಿನ್ನಕ್ಕಾಗ್ದಲೇ ಇರೋ ಅಂಥದನ್ನ ರುಬ್ಕೊಂಡು ಕುಡಿಬೋದು. ಈ ಆ್ಯಪಲ್ಲು ಪೊಮೊಗ್ರಾನೇಟ್ ಎಲ್ಲ ರುಬ್ಕೊಂಡು ಕುಡಿಯೋಕೆ ನಾವೇನಾರು ಅಲ್ಲಿಲ್ದಲೇ ಇರೋರ. ಆಕ್ಚುಲಿ ರುಬ್ಕೊಂಡು ಕುಡಿಯೋದ್ರಿಂದ ಬೇಗ ಡೈಲ್ಯೂಟ್ ಆಗ್ಬಿಡತ್ತೆ. ಇದು ಡೈಜೆಷನ್ ಆಗತ್ತೆ. ಸೊ ದಿಸ್ ಈಸ್ ಆಲ್ವೇಸ್ ಗುಡ್. ಅದಕ್ಕೆ ಹಂಗೆ ತಿಂತಾ ಇದ್ದೀನಿ. 3,000 ರೂಪಾಯಿ ಅಲ್ಲ ಮನೆ, 800 ರೂಪಾಯಿ. ಏನಕ್ಕೆ ಜಾಸ್ತಿ ಹೇಳ್ತೀಯಾ? 2,199 ರೂಪಾಯಿ. 801 ರೂಪಾಯಿ ಜಾಸ್ತಿ ಹೇಳ್ಬೇಡ. ಓಕೆ, ತಿನ್ನು. ಹಣ್ಣು ಕೊಟ್ಟಿದ್ದೀನಲ್ಲ, ತಿನ್ನು. ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಪವರೇ ಹೋಗೈತೆ. ಪವರ್ ಹೋಗಿ ಒಂದು 10-15 ಮಿನಿಟ್ಸ್ ಆಯ್ತೇನೋ, ಇನ್ನೂ ಬಂದಿಲ್ಲ. ಏನಪ್ಪ ಮನು, ಫುಲ್ ಕತ್ಲೆ ಹೊಡಿತೈತೆ. ಓವರ್ ಆಯ್ತು. ಎಡಿಟ್ ಮಾಡ್ತಾ ಇದ್ದೆ, ಸೇವೇ ಮಾಡಿಲ್ಲ, ಕರೆಂಟ್ ಅಷ್ಟು ಹೋಯ್ತಾ? ಅದಕ್ಕೆ ಹೇಳೋದು ಲ್ಯಾಪ್ಟಾಪ್ ಯೂಸ್ ಮಾಡು, ಬ್ಯಾಕಪ್ ಇರುತ್ತೆ ಅಂತ. ಆಪ್ಷನ್ ಇದ್ರೂ ಯೂಸ್ ಮಾಡಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಏನೋ ಒಂದು ಡಿಸಿಷನ್ ತಗೋಬೇಕು ಬೇಗ. ಸ್ನಾನದಿಂದ ಬಂದ ತಕ್ಷಣ ಅಡುಗೆ ಮನೆಗೆ ಹೋಗ್ಬಿಟ್ಟು ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಓ ಮೈ ಗ್ಯಾಡ್, ದೇವರಿಗೆ ನನ್ನ ಕೋರಿಕೆ ಕೇಳಿಸ್ಬಿಡ್ತು. ಪವರ್ ಬಂತು, ಹೋಗ್ತೀನಿ. ಇವತ್ತು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮನುಗೆ ಸ್ವೀಟ್ ಪೊಂಗಲ್ ಬೇಡವಂತೆ. ಏನು ಬೇಕು ಮನು ನಿನಗೆ? ಪಾಯಸ ಬೇಕಂತೆ, ಶಾವಿಗೆ ಪಾಯಸ. ಸೊ ಅದಕ್ಕೆ ಶಾವಿಗೆ ಹೆಸರು ಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿಬಿಟ್ಟು ಅದನ್ನ ನೈವೇದ್ಯಕ್ಕೆ ಇಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬಾಕಿದೆಲ್ಲ ಅಡುಗೆ ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ಕೈ ಹಾಕಬೇಕು ನಾನು. ಒಂದು 45 ಮಿನಿಟ್ಸ್ ತೊಗೊಳತ್ತೆ ಅಡುಗೆ ಮನೆದು, ಅಷ್ಟೇ, ಜಾಸ್ತಿ ಏನಿಲ್ಲ. ನೀವು ಎಡಿಟ್ ಕಂಟಿನ್ಯೂ ಮುಗಿಸ್ಬೇಕು. ಚೆಕ್ ಮಾಡೋದು ಸೇವ್ ಆಗೈತಾ ಹೋಗೈತಾ? ಶೋರಾ? ಅದು ಕಾನ್ಫಿಡೆನ್ಸ್ ಅಂದರೆ. ಎಲ್ಲ ರೆಡಿನೂ ಆಯಿತು. ಪೂಜಾ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಟೆ. ಅಡುಗೆನೂ ಎಲ್ಲ ಕಂಪ್ಲೀಟ್ ಮುಗಿಸು. ಕಿಚನ್ನು ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ಟೌವಿಗೆ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇವತ್ತು ಸ್ಪೆಷಲ್ ಗೆಣಸು, ಇದು ಪೊಂಗಲ್, ಇದು ಪಾಯಸ. ಸೊ ಇಷ್ಟು ಅಡುಗೆ ಮಾಡಿಟ್ಟಿದ್ದೀನಿ. ಅಡುಗೆ ಏನೋ 45 ಮಿನಿಟ್ಸಲ್ಲಿ ಮುಗಿದೋಯ್ತು. ಆಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟೊತ್ತಾಯ್ತು. ಇವಾಗ ಫೈನಲ್ ಆಗಿ ಒಂದು ರಂಗೋಲಿ ಹಾಕ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಬಿಡೋಣ ಅಂತ. ಅಷ್ಟೊತ್ತಿಗೆ ಇವತ್ತೇನೆ ಮನು ಕಂಪ್ಲೀಟ್ ಬ್ಯುಸಿಯಾಗಿ ಕೂತಿದ್ದಾರೆ. ಒಂದು ಚೂರು ಅವ್ರಿಗೆ ನನಗೆ ಹೆಲ್ಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪವರ್ ಬೇರೆ ಹೋಗಿ ಬರ್ತಾ ಇತ್ತಾ, ಎಡಿಟಿಂಗಲ್ಲಿ ಫುಲ್ ಬ್ಯುಸಿ ಆಗೋಗ್ಬಿಟ್ಟವ್ರೆ. ಸಖತ್ ಪವರು ಹೋಗಿ ಬರ್ತೈತಲ್ಲ, ಸೇವ್ ಆಗಿರಲ್ಲ. ಎಡಿಟ್ ಮಾಡಿರ್ತೀನಿ ಅನ್ಕೋ, ಒಂದು 2 ನಿಮಿಷ 3 ನಿಮಿಷಕ್ಕೆ ಮಿನಿಮಮ್ ಒಂದು 30 ರಿಂದ 40 ನಿಮಿಷ ಬೇಕು ಎಡಿಟ್ ಮಾಡೋಕ್ಕೆ ನನಗೆ.
ನಾವೇನು ಪ್ರೊಫೆಷನಲ್ ಅಲ್ವಲ್ಲ, ಸೇವ್ ಆಗಿರಲ್ಲ. ಕರೆಂಟ್ ಟಪ್ ಅಂತ ಹೋಗ್ತೈತೆ, UPS ಇಲ್ಲ, ಅಷ್ಟೆಲ್ಲ ಹೊರಟೋಗುತ್ತೆ. ತಿರ್ಗಾ ಫಸ್ಟ್ ಇಂದ ಮಾಡೋದು, ಹಂಗೆ ಆಗ್ತೈತೆ ಬೆಳಿಗ್ಗೆ. ಇವಾಗ ನಾನು ರಂಗೋಲಿ ಹಾಕಿ ರೆಡಿಯಾಗಿ ಬರ್ತೀನಿ, ಅಷ್ಟೊಂದು ಸ್ನಾನ ಮುಗಿಸ್ಕೊಂಡು ಬರಬೇಕು. ಟೈಮ್ 2:30 ಆಗ್ತಾ ಇದೆ. ಬೆಳಗ್ಗೆ ಕುತ್ಕೊಂಡಿದ್ದು 7:30-8 ಗಂಟೆಗೆಲ್ಲ ನಾನು ವಿಡಿಯೋ ಎಡಿಟಿಂಗ್ ಕುಂತಿದ್ದು. ಕೊನೆಗೂ ಮುಗೀತು ಎಲ್ಲ, ಆಲ್ಮೋಸ್ಟ್ ಆಲ್ ಡೌನ್ಲೋಡ್ಗೆ ಹಾಕಿದ್ದಾಯ್ತು, ಅಪ್ಲೋಡು ಹಾಕಿದ್ದಾಯ್ತು. ಈಗ ಅದಕ್ಕೆ ಟೈಟಲ್ ಬರೆದು ತಮ್ನೈಲ್ ಬರೆದು ಹಾಕಬೇಕು. ಅದಕ್ಕಿಂತ ಮುಂಚೆ ಮಂಜು ಇಷ್ಟು ಟೈಮ್ನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ದೇವ್ರ ಮನೆ ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಬ್ಯೂಟಿಫುಲ್ ರಂಗೋಲಿ ಬಿಟ್ಟವ್ರೆ. ಕೇಳಿದ್ದಕ್ಕೆ ಅದೇನೋ ಚೊಂಬು ಅಂದರು. ಈಗ ಏನದು ನೈವೇದ್ಯ, ಮೈ ಗಾಡ್, ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರು. ಪಾಯಸ, ಗೆಣಸು, ಎಳ್ಳು ಬೆಲ್ಲ. ಏನೇನೋ ಪಾಯಸ, ಗೆಣಸು, ಎಳ್ಳು ಬೆಲ್ಲ. ಓಕೆ, ಸೊ ಈಗ ಇನ್ನೇನಿಲ್ಲ, ಪೂಜೆ ಮಾಡೋದು. ಓಕೆ, ಒಂದು ಸ್ಮಾಲ್ ಕರೆಕ್ಷನ್, ಅದು ಚೊಂಬಲ್ಲ, ಬಿಂದ್ ಅಲ್ಲ, ಮಡಕೆ. ಓಕೆ, ಅದು ಚೊಂಬಲ್ಲ, ಮಡಿಕೆ, 2 ಹ್ಯಾಂಡಲ್ ಇದೆ ಪಕ್ಕದಲ್ಲಿ. ಕಬ್ಬು, ಅದು ಕೊಬ್ಬ. ಅದು ನಾನು ಅದು ಮಡಿಕೆ ಎತ್ತಕ್ಕೆ 2 ಹ್ಯಾಂಡಲ್ ಮಾಡಿದ್ಯಾ ಅನ್ಕೊಂಡೆ, ಹೊಸ ಡಿಸೈನು. ಇದು ಅದು ಕಬ್ಬು, ನಿನಗೆ ಕೊಬ್ಬು. ಹೆಂಗೆ ಹೌದೌದು, ನೀನೇ ಹೋಗ್ಬಿಡ್ಕಂತೀಯ. ಹೌದು. ಎನಿವೇಸ್, ಏನಿಲ್ಲ, ಈಗ ಪೂಜೆ ಮಾಡಬೇಕು. ಪೂಜೆಗೆ ಆಲ್ಮೋಸ್ಟ್ 2:30 ಆಗೋಯ್ತು. ಮಟ್ಟ ಆ ಕಡೆ ಮಧ್ಯಾಹ್ನ ಬೆಳಗ್ಗೆನೂ ಅಲ್ಲ, ಆ ಕಡೆ ಸಾಯಂಕಾಲನೂ ಅಲ್ಲ, ಮಧ್ಯದಲ್ಲಿ ಮಾಡ್ತಾ ಇದೀವಿ. ಮಧ್ಯಾಹ್ನದಲ್ಲಿ. ಈಗ ಪೂಜೆ ಮುಗಿದ ಮೇಲೆ ಏನಾದ್ರು ತಿನ್ನಬೇಕು. ಬೆಳಗ್ಗೆ ಏನೂ ತಿಂದೇ ಇಲ್ಲ. ಪೂಜೆ ಆಯಿತು, ಎಲ್ಲ ಆಯಿತು. ಈಗ ಮಂಜು ಅವರು ಎಲ್ಲ ಅಕ್ಕಪಕ್ಕ ಮನೆಯವರೆಗೆ ಎಳ್ಳು ಬೆಲ್ಲ ಏನು ಮಾಡಕ್ಕೆ ಕೊಟ್ಟು ಬರೋಕೆ ಹೋಗ್ತಾವ್ರೆ. ಗೇಟ್ ತೆಕ್ಕೊಡ್ತೀವಿ ಒಂಚೂರು. ನಡಿ ತೆಕ್ಕೊಡ್ತೀವಿ. ಪೊನ್ನಪ್ಪ ಅಂಕಲ್ ಮನೆಗೆ. ಓಕೆ, ಎಲ್ಲ ಹಿಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಮಂಜು. ಗೇಟ್ ಬಂದ್ಬಿಟ್ಟು ಗಾಳಿಗೆ. ಹೌದು. ಓಕೆ, ಬಾಯ್. ನೋಡಪ್ಪ, ಅಲ್ಲೂ ತೆಗಿಬೇಕಂತೆ ಗೇಟು. ಸೊ ನೋಡಿ ನಮ್ಮ ಕಷ್ಟ ಹಿಂಗೆ ಅಂತ. ಅವ್ರಿಗೆ ಇಲ್ಲಿ ಗೇಟ್ ತೆಗಿಯೋದಲ್ದ್ರೆ ಅಲ್ಲೂ ಗೇಟ್ ತೆಗಿ. ಇನ್ನೇನು ಅವ್ರಿದ್ರೆ ಏನಂತೆ, ಅವ್ರನ್ನ ನೀನು ಮಾತಾಡ್ಸೋಕೆ ಹೋಗ್ತಾ? ಅವ್ರು ಲೇಡೀಸಾ? ಇಲ್ಲ, ಆಂಟಿನ ಮಾತಾಡ್ಸೋಕೆ. ಮತ್ತೆ ಲೇಡೀಸ್ ಅವರು ಲೇಡೀಸ್ ಹತ್ರ ಕೆಲಸ ಇಟ್ಕೋಬೇಕು. ನಾವು ಜೆಂಟ್ಸ್ ಹತ್ರ ಇಟ್ಕೊತೀವಿ. ಗೆಟ್ ಔಟ್. ಸಂಕ್ರಾಂತಿ ಸ್ಪೆಷಲ್ ಊಟ ರೆಡಿ ಆಯಿತು. ಏನಿದು? ವೆಲ್ಕಮ್. ಪೊಂಗಲ್. ಸೂಪರ್. ಪೊಂಗಲ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ನಾವು ತರ್ತೀವಿ. ಫುಲ್ ಅಶ್ವಾಗಿ ಹೋಗ್ಬಿಟ್ಟಿದೆ. ಎಂಜಾಯ್ ಮಾಡೋಣ ಫುಡ್ನ. ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋಣ. ಇವಾಗ ಯಾವ ನಿದ್ದೆ ಮಾಡ್ತೀರಾ? 4 ಗಂಟೆ ಆಗ್ತೈತೆ. ಹೊರಗಡೆ ಹೋಗೋಣ. ಹೊರಗಡೆ ಹೋಗೋಣ, ಔಟಿಂಗ್ ಹೋಗೋಣ. ಅದಕ್ಕೂ ಅದು ಔಟಿಂಗ್ ಆಯ್ತು. ಫಸ್ಟ್ ಊಟ ಮಾಡೋಣ. ಈ ಕಲ್ಚರ್ ಎಲ್ಲ ಮರ್ತೇ ಹೋಗ್ಬಿಟ್ಟಿದೀವೇನೋ ನಾವು. ಗಾಳಿಪಟ ಬಿಡ್ತಾ ಅವರೇ ಇಬ್ರು ಹುಡುಗರು. ಅಲ್ಲಿ ಕಾಣಿಸ್ತಾ ಇಲ್ಲ, ಅದು ಮನೆನೇ ಮಾಡ್ಕೊಂಡಿರೋ ಗಾಳಿಪಟ. ಅದು ಪಕ್ಕ ಇಲ್ಲ, ತಂದಿರೋದು. ಅದು ಫುಲ್ ವೈಟ್ ಕಲರೇ ಐತೆ. ಇಲ್ಲ, ಅವನ್ನ ಎಳಿಬೇಕು. ತಿರ್ಕೊಂಡ್ರೆ ಬಿತ್ತು ಅಂತ. ಬಿದ್ದೋಯ್ತು ಪಾಪ. ಸೂತ್ರ ಅಂತ ನಮ್ಗೆ ಗೊತ್ತಿಲ್ಲ, ಈಗ ಮರ್ತೋಗ್ಬೇಕು ಅದೇನು ಹೇಳ್ತಾರೆ. ಮತ್ತು ಅವಾಗ ನಾವು ಬಿಡ್ಬೇಕಾದ್ರೆ ಸೂತ್ರ ಅಂತಿದ್ದು. ಆ ಸೂತ್ರ ಕರೆಕ್ಟಾಗಿ ಹಾಕಿದ್ರೇನೆ ಗಾಳಿಪಟ ಹಾರೋದು. ಅದರಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೆ ನಮ್ಮ ಏರಿಯಾದಲ್ಲಿ. ಮ್ಯಾಕ್ಸಿಮಮ್ ಎಲ್ರಿಗೂ ನಾನು ಹಾಕ್ಕೊಡ್ತಾ ಇದ್ದಿದ್ದು ಸೂತ್ರ. ಅದು ಅವನ ಅಲ್ಲಿ ನಿಂತ್ಕೊಂಡು ಅವನೇ ದಾರ ಹಿಡ್ಕೊಂಡು ಬಿಡೋ, ಅಲ್ಲಿ ದಾರ ಸಿಕ್ಕಾಕೋಗ್ಬಿಟ್ಟೈತೆ ಅಂತ ಬಿಡಿಸ್ತಾವ್ರೆ ಪಾಪ. ಬಾಮನು ಗಿಡಕ್ಕೆ ಸಿಕ್ಕಾಕೊಂಡೈತಲ್ಲ, ಕಿತ್ತೋಗ್ಬಿಡತ್ತೆ. ಪುನಃ ಹೇಳ್ಕೊಡು ಟ್ರಿಕ್. ಇಲ್ಲಿ ಹಿಡ್ಕೋಬೇಕಿದ್ನ, ಹಿಂಗೆ ಹಿಡ್ಕೊಂಡು ಹತ್ರ ಬರೋ. ಈಗಂತ ಇದ್ರೆ ಅದು ರೋಲ್ ಆಗ್ತಾ ಇರ್ತಿದ್ದೀನಿ. ಹಿಂಗೆ ಇಟ್ಕೊ, ಹಿಂಗೆ ಮೇಲೆ ಹಿಂಗೆ, ಅವಾಗ ಆಚೆ ಹೋಗಲ್ಲ. ಹಿಂಗೆ ಇಟ್ಕೊಂಡು ಹಿಂಗೆ ರೋಲ್ ಮಾಡು. ಹಿಂಗೆ ಇಟ್ಕೊ, ಹಿಂಗೆ ರೋಲ್ ಮಾಡು. ಹಿಂಗೆ ಇಟ್ಕೊ, ಹಿಂಗೆ ಹಿಂಗೆ ಇಟ್ಕೊಂಡು ರೋಲ್ ಮಾಡ್ಕೊಂಡು ಅವಾಗ ಏನಾಗ್ತೈತೆ, ನಿಮಗೆ ಬೇಗ ರೋಲ್ ಆಗುತ್ತೆ. ಏನಪ್ಪ? ಕರೆಕ್ಟಾಗಿ ಸೂತ್ರ ಕುಣಿಸಿಲ್ಲ ಅಂದರೆ ಉಲ್ಟಾ ಹೊಡಿಯೋದು. ಹೌದು. ಹುಡುಗರು ಗಾಳಿಪಟ ಆಟ ಆಡ್ತಾ ಇದ್ದಾರೆ. ನಾನು ಮನು ವಾಕಿಂಗ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಟಯರ್ಡ್ ಆಗೋಗಿದೆ. ಇವತ್ತು ಕೆಲಸ ಜಾಸ್ತಿ ಆಯ್ತಲ್ಲ, ಮಲಗ್ಬಿಟ್ಟಿದೆ. 1 ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ನಿದ್ದೆನಲ್ಲಿ ನೆನಪಾಯ್ತು ನನಗೆ, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದವಳು ಸೆಕೆಂಡ್ ರೌಂಡು ಏನದು ಲಿಕ್ವಿಡ್ ಹಾಕ್ತೀವಲ್ಲ ಲಾಸ್ಟಲ್ಲಿ, ಲಿಕ್ವಿಡ್
ಹೋಗಿ ಹೋಗಿ ನಾನು ನಮ್ಮ ಯಜಮಾನ್ರನ್ನ ಕೇಳ್ತಾ ಇದ್ದೀನಿ. ಕಂಫರ್ಟ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಇನ್ನೊಂದು ರೌಂಡು ಸ್ಪಿನ್ಗೆ ಹಾಕ್ತೀನಿ. ಅದು ಹಾಕಿಲ್ಲ ಅಂತ ನೆನಪಾಗ್ಬಿಟ್ಟು ಎಚ್ಚರ ಆಗೋಯ್ತಿಲ್ಲ, ಅದು ಇನ್ನೂ ನಿದ್ದೆ ಮಾಡ್ತಾ ಇದೆ. ಇವಾಗ ಹಾಕ್ಬಿಟ್ಟು ವಾಕಿಂಗ್ ಬಂದಿದ್ದೀನಿ, ಹೋದ್ಮೇಲೆ ಬಟ್ಟೆ ಒಣಗಿ ಹಾಕ್ಬೇಕು. ಏನೋ ಫುಲ್ ಜೋಶಲ್ಲಿ ಹಾಡೆಲ್ಲ ಹೇಳ್ಕೊಂಡು ಹಮ್ಮಿಂಗ್ ಮಾಡಿಕೊಂಡು ಖುಷಿಯಿಂದ ಮಾಡಿ ಆಯಿತಾ. ಬಟ್ಟೆ ಒಣಗಾಕೋಣ ಅಂತ ಬಂದಿದ್ವಿ ಇಬ್ಬರು ಬಂದರೆ ಬೇಗ ಆಗೋಗ್ಬಿಡತ್ತೆ. ನಾನು ಹಾರ ಹಾಕ್ಕೊಂಡು ಹೋಗ್ತೀನಿ, ಅವ್ರು ಕ್ಲಿಪ್ ಹಾಕ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ಒಬ್ಬರೇ ಬಂದರೆ ಮಾಡಬೇಕಾಗತ್ತೆ ಒಂದು ಅರ್ಧ ಗಂಟೆ 10 ನಿಮಿಷ 1/4 ಗಂಟೆಲಿ ಮುಗ್ಗೋ ಕೆಲಸನ. ಓಕೆ, ಇಬ್ಬರು ಬಂದು ಆರಾಮಾಗಿ ಇಲ್ಲೇ ಇದ್ದೋಗೋಣ ಬಾ ಮನ್ನು ಸ್ವಲ್ಪ ಹೊತ್ತು. ಚಳಿ ತಣ್ಣ ಗಾಳಿ ಬೀಸ್ತಾ ಇತ್ತು. ಚಳಿ ಅಂತ ನೋಡಿ ತಂದ್ರು ಬಕೆಟ್ ಇಲ್ಲಿ ಇಟ್ರು ಹೊರಟ್ರು. ಇದು ಕಾಯಿ ಚಚ್ಚಲೇ ಇಲ್ವಲ್ಲಪ್ಪ ನೀನು. ಬಟ್ ಇವಾಗ ಬೇಡ, ಇವತ್ತು ಹೆವಿ ಕೊಚ್ಚಬಾರ್ದು. ಊಟ ಜಾಸ್ತಿ ಆಗೈತಿ ಇವತ್ತು ಅಂತ ಹೇಳು, ಕೊಚ್ಚಬಾರ್ದು ಅಂತ ಎಲ್ಲ. ಈ ಎಲ್ಲ ಡ್ರಾಮಾ 6 ಗಂಟೆ 7 ಗಂಟೆ ಅಂದಲೇನೆ ಒಂದೊಂದ್ಸರಿ ಮಿಡ್-ನೈಟ್ ಎಳ್ನೀರು ಹೊಡ್ಕೊಂಡು ಕುಡ್ತಿದ್ದೀವಿ. ಅದನ್ನ ರೆಕಾರ್ಡ್ ಮಾಡಿಲ್ಲ ಅಷ್ಟೇ ನಾನು. ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ಇಬ್ರು. ಎಲ್ಲಿಗೆ? ಎಲ್ಲಿ? ಬೇಡಪ್ಪ, ಇವತ್ತು ಊಟ ಜಾಸ್ತಿ ಆಗೈತಿ. ಇಲ್ಲಿ ತಿಂದಿದೆ ಗೆಣಸು, ಇದು ಪಾಯಸ ಎಲ್ಲ. 12 ಗಂಟೆ ರಾತ್ರಿಗೆ ನೋಡಂತು 12 ಗಂಟೆಗೆ ಯೋಚನೆ ಮಾಡೋಣ ಅದನ್ನ. ಇನ್ನು 6 ಅವರ್ಸ್ ಐತೆ. ಇನ್ನು ಇವಾಗ ಜಸ್ಟ್ 6 ಗಂಟೆ. ನಾನು ಇವಾಗ ಹೋಗಿ ಇನ್ನೊಂದು ಸೆಕೆಂಡ್ ರೌಂಡ್ ಬಟ್ಟೆಗಳನ್ನ ಹಾಕಬೇಕು. ಈ ರೆಡ್ ಕಲರ್ ಹೂವು ನೋಡೇ ಇಲ್ಲ, ಈಗ ನೋಡ್ತಾ ಇದ್ದೀನಿ. ಇದು ನಂಗೆ ಭಾಳ ಇಷ್ಟ, ಇದು ಕಲರ್ ಚೆನ್ನಾಗಿದೆ. ಸರಿ, ಬೈ. ಹೊರಟು ಬನ್ನಿ. ಮನು ಇವಾಗ ಹೊರಗಡೆ ಹೊರಟ್ರು. ನಮ್ಮ ಕೆಲಸ ಆವಾಗಲೇ ಅರ್ಧಂಬರ್ಧ ನಿಲ್ಸಿ ಬಂದಿದ್ನಲ್ಲ, ಮಿಷಿನಿಗೆ ಬಟ್ಟೆ ಹಾಕೋದು, ಹಾಕ್ಬಿಟ್ಟು ಕೂತ್ಕೊಳ್ಳೋದು ಇವಾಗ. ಬಾ ಕೂತ್ಕೋ. ಹಂಗೆ ಮಾಡ್ತೀನಿ. ಮುಖ ತೊಳ್ಕೊಂಡು ಹಂಗೆ ದೇವ್ರ ಮನೆ ಲೈಟ್ ಆನ್ ಮಾಡ್ಬಿಡಪ್ಪು. ದೇವ್ರ ಮನೆದು ಲೈಟ್ ದೀಪ ಏನು ಉರಿತಾವೆ, ಹಚ್ಚೋ ಬೇಡ. ಮಧ್ಯಾಹ್ನ ಹಚ್ಚಿದ ದೀಪಗಳು ಇನ್ನೂ ಉರಿತಾ ಇದ್ದಾವೆ. ಸೊ ದೀಪ ಹಚ್ಚೋ ನೆಸೆಸಿಟಿ ಏನಿಲ್ಲ. ಇವಾಗ ಲೈಟ್ ಆನ್ ಮಾಡಿದ್ರೆ ಆಯಿತು. ಮನು ಬಂದು ಕಾಫಿ ಕೇಳ್ತಾವ್ರೆ. ಹೋಗಿ ಅವ್ರಿಗೊಂದು ಕಪ್ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಫ್ರೆಶನ್ ಅಪ್ ಆಗ್ತೀನಿ. ಮನು ಹೊರಗಡೆ ಹೋದಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದವಳು. ಆರಾಮಾಗಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಅದು ಮಧ್ಯಾಹ್ನ ಇದು ಹಾಕ್ಕೊಂಡಿದ್ನಲ್ಲ ಐಲೈನರ್ ಎಲ್ಲ ಫುಲ್ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿದೆ. ಮಲ್ಕೊಂಡಿದ್ದಾಗ ಕಣ್ಣು ಮುಚ್ಕೊಂಡಿದ್ದೀನಿ. ಅದಕ್ಕೆ ಹೋಗು ಈಗ ಮುಖ ತೊಳಿಬೇಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the